ಈಗ ಮೊದಲು ನಾವು ರಾಮನಗರದ್ದೇ ಮಾತಾಡಬೇಕಾಗಿದೆ. ಏಕೆಂದರೆ ಇಲ್ಲಿ ಬರೋಷ್ಟೊತ್ತಿಗೆ ರಾಮನಗರದ ಹೆಸರು ಜಿಲ್ಲೆಯಿಂದ ಮಾಯವಾಗಿ ಹೋಗಿದೆ. ನಾವು ಇದುವರೆಗೂ ರಾಮನಗರದ ಜಿಲ್ಲೆಗೆ ಬಂದು ಪತ್ರಕರ್ತರನ್ನ ನೂರಾರು ಬಾರಿ ಭೇಟಿ ಮಾಡಿದ್ದೇವೆ. ಈಗ ಏಕಾಏಕಿ ರಾಮನಗರ ಬೆಂಗಳೂರಿನ ದಕ್ಷಿಣ ಜಿಲ್ಲೆಯಾಗಿ ಮಾಡಿದ್ದಾರೆ. ಇದು ರಾಮನಗರ ಇದು ಸಾಮಾನ್ಯ ಅಲ್ಲ. ಇದು ಒಂದು ರೀತಿ ರಾಮನಗರ ದೇವಸ್ಥಾನ ಇದ್ದಂಗೆ. ಜಿಲ್ಲೆ ಅಲ್ಲ, ಇದು ದೇವಸ್ಥಾನ. ರಾಮನಗರ ಅನ್ನುವ ಜಿಲ್ಲೆ ಇಡೀ ಭಾರತದಲ್ಲಿ ಇದು ಅದ್ಭುತವಾದಂಥ ಹೆಸರನ್ನ ಪಡೆದಿರುವ ಜಿಲ್ಲೆ. ಈ ಜಿಲ್ಲೆಗೆ ಹೆಸರಿಟ್ಟವರು ಆವತ್ತು ರಾಜ್ಯದ ಮುಖ್ಯಮಂತ್ರಿ ಆಗಿದ್ದಂಥ ಕೆಂಗಲ್ ಹನುಮಂತಯ್ಯನವರು. ಈ ಜಿಲ್ಲೆ ಕ್ಲೋಸ್ ಪೇಟೆ ಅಂತ ಇತ್ತಿದ್ರ ಹೆಸರು. ಕ್ಲೋಸ್ ಪೇಟೆ, ಕ್ಲೋಸ್ ಇಂಗ್ಲಿಷ್ ಅಧಿಕಾರಿ. ಆ ಕಾಲದಲ್ಲಿ ಅರ್ಕಾವತಿಗೆ ಸ್ವಲ್ಪ ಜನ ಓಡಾಡೋದಕ್ಕೆ ಕ್ಲೋಸ್ ಸಹಾಯ ಮಾಡೋದು ಅಂತೇಳಿ ಮುಮ್ಮಡಿ ಕೃಷ್ಣರಾಜ ಒಡೆಯರು ಕ್ಲೋಸ್ ಹೆಸರಿಟ್ಬೋಣ ಅಂತೇಳಿ ಕ್ಲೋಸ್ ಪೇಟೆ ಅಂತಾಯ್ತು. ಕನಕಾಪುರನು ಬದಲಾವಣೆ ಆಯ್ತಾಗ ಕಾನಹಳ್ಳಿ ಅಂತ ಇತ್ತು. ಹನುಮಂತಯ್ಯನವರು ಇವೆರಡನ್ನು ಬದಲಾವಣೆ ಮಾಡಿದ್ರು. ನಿಮಗೆ ಹೇಳೋದಾದರೆ ಇಷ್ಟು ಪ್ರಾಧಾನ್ಯವಾದಂಥ ಜಿಲ್ಲೆ ನಮಗೆ ದೊರಕಿರೋದು ಈ ನಾಡಿನ ಪುಣ್ಯ. ಪರ್ವತಗಳು, ದೇವಸ್ಥಾನಗಳು, ನದಿಗಳು, ಜಿಲ್ಲೆಗಳು ಇವೆಲ್ಲವೂ ಅದ್ಭುತವಾಗಿ ರಾಮನಗರಕ್ಕೆ ಬಂದಿದೆ. ಹನುಮಂತಯ್ಯನವರ ಹಿಂದೆ ಯಾಕೆ ರಾಮನಗರ ಇಟ್ಟರು ಅಂತ ಹೇಳಿದ್ರೆ, ಅವರು ಕೆಂಗಲ್ ದೇವಸ್ಥಾನನೂ ಮಾಡೋದಕ್ಕೆ ಅವರೇ ಕಾರಣ, ಹನುಮಂತಯ್ಯನವರೇ ಕಾರಣ. ಹನುಮಂತಯ್ಯನವರು ಈ ರಾಜ್ಯದ ಗಟ್ಟಿ ಅದ್ಭುತವಾದಂಥ ಆದರ್ಶ, ಪ್ರಾಮಾಣಿಕ, ಸತ್ಯವಂತ ಮುಖ್ಯಮಂತ್ರಿ. ಇಲ್ಲಿ ರಾಮನ ಹೆಸರನ್ನು ಇಡೋದ್ರಿಂದ ಅವರು ಹನುಮಂತಯ್ಯ, ಆಂಜನೇಯನ ಹೆಸರು ಅವ್ರ ಹಿಂದೆ ಬರುತ್ತೆ. ಅದಕ್ಕೆ ಬಹಳ ಯೋಚನೆ ಮಾಡಿ ರಾಮನ ಹೆಸರಿಟ್ಟರೆ ಒಳ್ಳೆಯದು ಅಂತೇಳಿ ರಾಮನಗರ. ಇದು ಜೊತೆಗೆ ರಾಮನ ಹೆಸರು ಬರಬೇಕಾದ್ರೆ ಸುತ್ತ ಇರುವ ಐತಿಹಾಸಿಕವಾದಂಥ ಸ್ಥಳಗಳನ್ನು ನಾವು ನೋಡಿದಾಗ ರಾಮನ ಹೆಸರು ಬರುತ್ತೆ. ಮತ್ತು ರಾಮನಗರದಲ್ಲಿ ಅದ್ಭುತವಾದಂಥ ಶೂಲೆ ಅನ್ನುವ ಚಿತ್ರ ಇಲ್ಲೇ ತಯಾರಾದದ್ದು. ಅವರು ಇಡೀ ದೇಶವನ್ನೆಲ್ಲ ಹೋಗಲಿಲ್ಲ, ರಾಮನಗರದ ಈ ಬೆಟ್ಟ ಗುಡ್ಡಗಳು ಶೂಲೆಗೆ ಅದ್ಭುತವಾಗಿ ಬಂತು. ಇದು ಐತಿಹಾಸಿಕವಾಗಿ ಬದಲಾವಣೆ ಮಾಡಿರುವ ರಾಮನಗರ. ಇದನ್ನ ಹಠಕ್ಕಾಗಲಿ ದ್ವೇಷಕ್ಕಾಗಲಿ ಯಾರ ಮೇಲೆ ಚಾಲೆಂಜಿಗಾಗಲಿ ರಾಜಕಾರಣಿಗಳು ರಾಮನಗರವನ್ನು ನಿಮ್ಮ ರಾಜಕೀಯದಲ್ಲಿ, ನಿಮ್ಮ ಕಿತ್ತಾಟದಲ್ಲಿ ಕೂಸು ಬಡವಾಯಿತು ಅನ್ನೋ ರೀತಿ ನಿಮ್ಮ ರಾಜಕಾರಣ, ನಿಮ್ಮ ಕೆಟ್ಟ ರಾಜಕಾರಣ. ಇವತ್ತು ಇದು ಜಿಲ್ಲೆ, ಇದಕ್ಕಿದ್ದಂಥ ಸಾರ್ವಭೌಮತ್ವ, ಇದಕ್ಕಿದ್ದಂಥ ಶಕ್ತಿ ಇದು ಇವತ್ತು ಕಳೆದೋಗಿದೆ. ಈಗಾಗಲೇ ಅವರು ಒಂದು ರಾಮನಗರ ಅಂತ ಜಿಲ್ಲೆಯನ್ನ ಬೆಂಗಳೂರು ದಕ್ಷಿಣಕ್ಕೆ, ಬೆಂಗಳೂರಿಗೆ ಸೇರಿಸುವ ಮೂಲಕ ಮೊದಲನೇ ಪಾಪದ ಕೆಲಸವನ್ನ ಕರ್ನಾಟಕ ಸರ್ಕಾರ ಮಾಡಿದ್ದಾರೆ. ಇದು ನಿಜವಾಗಲೂ ಪಾಪ.
ಪಾಪ ಜನ ಮುಗ್ಧರು, ಅವ್ರಿಗೇನೂ ಗೊತ್ತಾಗೋದಿಲ್ಲ. ನಮ್ಮ ಇಚ್ಛೆ ಬಂದಂಗೆ ನಾವು ಮಾಡ್ತಾ ಇದ್ದೇವೆ. ಇದು ಒಳ್ಳೆಯ ಸೂಚನೆ ಅಲ್ಲ, ಬೆಳವಣಿಗೆ ಅಲ್ಲ. ಮತ್ತು ಗ್ರೇಟರ್ ಬೆಂಗಳೂರು ಕೆಂಪೇಗೌಡರು ಇಟ್ಟದ್ದು ಬರೀ ಬೆಂಗಳೂರು. ಕೆಂಪೇಗೌಡರು ಆ ಕಾಲದಲ್ಲಿ ಬೆಂಗಳೂರನ್ನ ಇಡಬೇಕಾದ್ರೆ ಅವರಿಗೆ ಅಗಾಧವಾದಂಥ ಚಿಂತನೆ ಇದ್ದು, ಬೆಂಗಳೂರು ಅದಕ್ಕೆ ಬಹಳ ಇತಿಹಾಸ ಇದೆ. ಬೆಂದಕಾಳು ಊರು ಅಂತ ಅದ್ರ ಹಿನ್ನೆಲೆ ಇದನ್ನ ಬೆಂಗಳೂರು ಅಂತಲೇ ಮಾಡಬೇಕು ಅಂತೇಳಿ ಮತ್ತು 4 ಗೋಪುರಗಳನ್ನ ನಿರ್ಮಾಣ ಮಾಡಿ 4 ಗೋಪುರಗಳನ್ನ ದಾಟಿ ಮುಂದೆ ಹೋಗಬಾರ್ದು ಅಂತೇಳಿ ಅದ್ಭುತವಾದಂತಹದ್ದು. ಮತ್ತು ಕೆಂಪೇಗೌಡರ ಬಂಧು ಬಳಗ ಇದೆಲ್ಲ ಇದ್ದಾರೆ, ಮಾಗಡಿ ಆ ಎಲ್ಲ ಸುತ್ತ ಬರ್ತಾರೆ. ಇದು ಗ್ರೇಟರ್ ಬೆಂಗಳೂರು ಮಾಡಿರೋದ್ರಿಂದ ಕೆಂಪೇಗೌಡರಿಗೆ ಅಗೌರವ, ಕೆಂಪೇಗೌಡರಿಗೆ ಅಪಮಾನ. ಒಂದು ಕಡೆ ರಾಮನಿಗೆ ಮೋಸ, ಕೆಂಗಲ್ ಹನುಮಂತಯ್ಯನವರಿಗೆ ಮೋಸ. ಈ ಬಗ್ಗೆ ಮತ್ತೊಮ್ಮೆ ನಾನು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಕಳಕಳಿಯಿಂದ ಮನವಿ ಮಾಡ್ತೀನಿ. ನಿಮಗೆ ಧೈರ್ಯ ಇದೆ ಅಂತ ಅನ್ಕೊಂಡಿದ್ದೀನಿ, ಶಕ್ತಿ ಇದೆ ಅಂತ ಅನ್ಕೊಂಡಿದ್ದೀನಿ. ಮತ್ತು ಸಿದ್ದರಾಮಯ್ಯ ಅಂತಂದ್ರೆ ಕರ್ನಾಟಕ ರಾಜ್ಯದಲ್ಲಿ ಒಬ್ಬ ನೇರವಾಗಿ ಧೈರ್ಯವಾಗಿ ಮಾತಾಡ್ತಕ್ಕಂಥ ಶಕ್ತಿ. ಅದ್ರ ಜೊತೆಗೆ ಯಾವುದೇ ಸಭೆ ಇರಲಿ ಏಕವಚನದಲ್ಲಿ ಭದ್ರವಾಗಿ ಮಾತಾಡುವ ಶಕ್ತಿ ಸಿದ್ದರಾಮಯ್ಯನವರಿಗೆ ಇದೆ. ನೀವು ನಿಮ್ಮ ಶಕ್ತಿಯನ್ನ ತೋರಿಸ್ಬೇಕಾದ್ರೆ ನೀವು ಮುಖ್ಯಮಂತ್ರಿಯಾಗಿ ಈ ರಾಜ್ಯದಲ್ಲಿ ನಾನು ಯಾರ ಮಾತನ್ನು ಕೇಳೋದಿಲ್ಲ, ಪ್ರಾಮಾಣಿಕವಾಗಿದ್ದೇನೆ ಎನ್ನುವ ಚಿಂತನೆ ನಿಮಗಿದ್ರೆ, ನೀವು ನಿಜವಾಗಲೂ ಸತ್ಯದ ಪರ ಇದ್ದೇನೆ ಅನ್ನುವ ಭಾವನೆ ನಿಮಗಿದ್ರೆ, ಸಿದ್ದರಾಮಯ್ಯನವರಿಗೆ ಇದು ಅಧಿಕಾರ ಶಾಶ್ವತ ಅಲ್ಲ. KC ರೆಡ್ಡಿ ಅವರಿಂದ ನಿಮ್ಮ ಹಿಂದಲವರವರೆಗೂ ಅಧಿಕಾರ ಮಾಡಿ ಹೋಗಿದ್ದಾರೆ. ಎಷ್ಟು ವರ್ಷ ಮುಖ್ಯಮಂತ್ರಿ ಆಗಿದ್ರು ಅಷ್ಟೇ, ನೀವೇ ಕೊನೆ ಕೊಂಡಿ. ನಿಮಗೆ ನಾನು ಹೇಳ್ತಾ ಇದ್ದೀನಿ, ಕೂಡಲೇ ಈ ಆದೇಶವನ್ನ ಹಿಂದಕ್ಕೆ ಪಡೆದು ಧೈರ್ಯ ಶಕ್ತಿ, ಸಿದ್ದರಾಮಯ್ಯನವ್ರಿಗೂ ಧೈರ್ಯ ಇದೆ, ಸಿದ್ದರಾಮಯ್ಯನವ್ರಿಗೂ ಶಕ್ತಿ ಇದೆ. ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯನವರು ಈ ಒಂದು ರಾಮನಗರ ಜಿಲ್ಲೆಯನ್ನ ರಾಮನಗರದಲ್ಲೇ ಉಳಿಸಿದ್ದೇನೆ ಅಂತ ಹೇಳುವ ಒಂದು ಶಕ್ತಿ ನೀವು ಮಾಡಿದ್ರೆ, ಇಡೀ ರಾಜ್ಯದ 6 ಕೋಟಿ ಜನ ಸಿದ್ದರಾಮಯ್ಯ ಗಂಡಸು, ಸಿದ್ದರಾಮಯ್ಯ ಶಕ್ತಿವಂತ, ಸಿದ್ದರಾಮಯ್ಯ ಶೂರ, ಸಿದ್ದರಾಮಯ್ಯ ಧೀರ ಅಂತ ಹೇಳ್ತಾರೆ. ಇಲ್ಲದೆ ಆದ್ರೆ ನಿಜವಾಗಲೂ ಸಿದ್ದರಾಮಯ್ಯನವರಿಗೆ ಕೆಟ್ಟ ಹೆಸರು ಬಂದೇ ಬರುತ್ತೆ ಅಂತೇಳಿ ಒತ್ತಾಯ ಮಾಡಿ ಹೇಳ್ತಾ ಇದ್ದೇನೆ. ಯಾವ್ದು DK ಶಿವಕುಮಾರ್ ಹೇಳ್ತಿದ್ರೆ ಆಸ್ತಿ ಮೌಲ್ಯ ಹೆಚ್ಚಾಗುತ್ತಿಲ್ಲ ಬೆಂಗಳೂರು ದಕ್ಷಿಣ ಜಿಲ್ಲೆ ಮಾಡಿದ್ರೆ ಅಂತ ಹೇಳಿ. ನನ್ಗೆ ಅರ್ಥ ಇಲ್ಲ, ನೀವು ಸ್ವಲ್ಪ ಹೇಳಿ. ಇಲ್ಲ, DK ಶಿವಕುಮಾರ್ ಅವರು ಪಾಪ ಯಾವಾಗಲೂ ಅವರು ರಿಯಲ್ ಎಸ್ಟೇಟ್ ಪರ ಇರ್ತಾರೆ ಮತ್ತು ವ್ಯಾಪಾರದ ಪರ ಇರ್ತಾರೆ. ಅವ್ರದೇ ಬೇರೆ, ಅವ್ರ ಚಿಂತನೆ ಬೇರೆ. ನಾನು DK ಶಿವಕುಮಾರ್ ಬಹಳ ನನ್ನ ಪರಿಚಯ, ಅದು ಅವ್ರಿಗೆ ಗೊತ್ತು. ಭಾರಿ ಪರಿಚಯ ಅಂದ್ರೆ ಭಾರಿ ಪರಿಚಯ. ಇಲ್ಲ, ನಾನು 2.5 ವರ್ಷ ಅವ್ರು ನೋಡೋಕ್ಕೆ ಹೋಗಿಲ್ಲ. ಎದುರು ಬದ್ರ ಬಂದ್ರು ಅವ್ರು ನನ್ನೇನು ಮಾತಾಡೋ ಮಾಡ್ತಿರ್ಲಿಲ್ಲ, ಸುಮ್ಮನೆ ನಕ್ಬಿಟ್ಟು ಹೊಟ್ಟೋಗ್ತಾರೆ. ಗೊತ್ತಾಯ್ತಾ? ಅವರು ಸಿದ್ದರಾಮಯ್ಯನವರು ಬೇರೆ, DK ಶಿವಕುಮಾರ್ ಬೇರೆ. ಸಿದ್ದರಾಮಯ್ಯನ ಚಿಂತನೆಗಳೇ ಬೇರೆ, ಶಿವಕುಮಾರ್ ಚಿಂತನೆಗಳೇ. DK ಶಿವಕುಮಾರ್ ರಿಯಲ್ ಎಸ್ಟೇಟ್ ಪರ ಅಂತ ಇದ್ದೀರಾ? DK ಶಿವಕುಮಾರ್ ರಿಯಲ್ ಎಸ್ಟೇಟ್ ಪರ ಅಂತ ಇದ್ದೀರಾ ನೀವು? ಪರ ಅಂತ ಹೇಳೋದಲ್ಲ, ರಿಯಲ್ ಎಸ್ಟೇಟ್ ಚಿಂತನೆ ಅಂತ. ಪರ ಅಲ್ಲ, ರಿಯಲ್ ಎಸ್ಟೇಟ್ ಚಿಂತನೆ. ಆಯ್ತು, ಆಯ್ತಾ? ಹೇಳ್ತೀನಿ.
ಎಸ್ ಕರೆಕ್ಟ್ ಬಂದೆ. ಅದರಿಂದ ಇದು ಶಿವಕುಮಾರ್ ಅವ್ರಿಗೂ ನಾನು ಮನವಿ ಮಾಡ್ತೀನಿ, ಇದನ್ನು ನೀವು ಸವಾಲಾಗಿ ತಗೊಳ್ಬೇಡಿ, ರಾಜಕೀಯವಾಗಿ ತಗೊಳ್ಬೇಡಿ. ರಾಮನಗರ ಹನುಮಂತಯ್ಯನವ್ರಿಗೆ ಅಪಮಾನ ಮಾಡ್ದಂಗೆ ಆಗುತ್ತೆ. ಖಂಡಿತ ನೀವು ಇದನ್ನು ಬಿಡಬೇಕು. ಇದ್ರ ಜೊತೆಗೆ ಗ್ರೇಟರ್ ಬೆಂಗಳೂರು ಮಾಡೋದ್ರಿಂದ ರೈತರ ಜಮೀನು ಎಲ್ಲ ಹೊರಟೋಗುತ್ತೆ. ರೈತರು ಭದ್ರವಾಗಿರಬೇಕು, ರೈತರು ಎಲ್ಲೂ ಜಮೀನು ಕೊಡಬಾರ್ದು. ಇದು ತೀವ್ರವಾಗಿರಬೇಕು ಅಂತ ಒತ್ತಾಯ ಮಾಡ್ತೀನಿ. ನ್ಯೂಸ್ 42 ಕನ್ನಡ.